ಹೃದಯದೊಳಗಿಂದ ಜೀವಧಾರೆಗಳು ಹೊರಡುವವು. ನಮ್ಮ ಹೃದಯದೊಳಗಿಂದ ಏನು ಹೊರಬರುತ್ತಿದೆ ಪರೀಕ್ಷಿಸಿಕೊಳ್ಳೋಣವೇ? ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮ ಅಚ್ಚುಮೆಚ್ಚಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಇಂದಿನಿಂದ ನಾವು ಸತ್ಯವೇದದಲ್ಲಿ ಗೀತೆಗಳ ಭಾಗದಲ್ಲಿ ಒಂದಾಗಿರುವ ಜ್ಞಾನೋಕ್ತಿ ಪುಸ್ತಕವನ್ನು ಅಧ್ಯಯನ ಮಾಡಲಿದ್ದೇವೆ. ಸೊಲೊಮೋನನ ಜ್ಞಾನೋಕ್ತಿಗಳೆಂದೇ ಕರೆಯಲ್ಪಡುವ ಪುಸ್ತಕದ ಪೀಠಿಕೆಯ ಭಾಗವನ್ನು ಅಧ್ಯಯನ ಮಾಡಿ ಜ್ಞಾನೋಕ್ತಿಗಳ ಗೂಢಾರ್ಥವನ್ನು ಅರಿತುಕೊಳ್ಳೋಣ. ಆತ್ಮದಲ್ಲಿ ಬಲ ಹೊಂದಿ ದೇವರ ಮೇಲಿನ ನಂಬಿಕೆಯಲ್ಲಿ ದೃಢಚಿತ್ತದಿಂದ ನಡೆಯೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ಆಸೀನನಾಗಿರುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಇಂದಿನಿಂದ ನಾವು ಜ್ಞಾನೋಕ್ತಿಗಳ ಪುಸ್ತಕವನ್ನು ಧ್ಯಾನ ಮಾಡಲಿರುವಾಗ ನಿನ್ನ ಪರಿಶುದ್ಧವಾದಂಥ ಜೀವವುಳ್ಳ ಮಾತುಗಳಿಂದ ಮಾತನಾಡು ಸ್ವಾಮಿ. ಹೌದು ಕರ್ತನೆ, ನಾವು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಜೀವಿಸಬೇಕು ಎಂಬುದಕ್ಕಾಗಿ ಈ ಜ್ಞಾನೋಕ್ತಿಗಳು ಜ್ಞಾನವುಳ್ಳ ಮಾತುಗಳಿಂದ ರಚಿಸಲ್ಪಟ್ಟಿರುವಂಥ ಈ ಪುಸ್ತಕದ ಮೂಲಕ ಅನೇಕ ಸತ್ಯಾಂಶಗಳು ನಮಗೆ ತಿಳಿಸು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸಿ ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ಸಹಾಯ ಮಾಡು. ಅವರೆಲ್ಲ ಕೊರತೆಗಳನ್ನು ನೀಗಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಲೂಕ 18:14. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಂದಿನಿಂದ ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನವನ್ನು ನಾವು ಪ್ರಾರಂಭಿಸಲಿದ್ದೇವೆ. ಆದ್ದರಿಂದ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳೋಣ. ದೇವರ ವಾಕ್ಯದ ಸತ್ಯಗಳನ್ನು ನಾವು ಅರಿತುಕೊಳ್ಳುವ ಹಾಗೂ ಮತ್ತು ಆ ಸತ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ದೇವರಲ್ಲಿ ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರಿಯರೇ, ಜ್ಞಾನೋಕ್ತಿಗಳ ಪುಸ್ತಕದ ಪೀಠಿಕೆಯನ್ನು ನೋಡುವಾಗ ಸತ್ಯವೇದದಲ್ಲಿನ ಗೀತೆಗಳ ಅಂದರೆ ಪದ್ಯಗಳ ಭಾಗದಲ್ಲಿ ಒಂದಾಗಿ ಜ್ಞಾನೋಕ್ತಿ ಪುಸ್ತಕವು ಪರಿಗಣಿಸಲ್ಪಟ್ಟಿದೆ. ಯೋಬನು, ಕೀರ್ತನೆ, ಜ್ಞಾನೋಕ್ತಿಗಳು, ಪ್ರಸಂಗಿ ಹಾಗೂ ಪರಮಗೀತ ಈ ಎಲ್ಲ ಪುಸ್ತಕಗಳು ಈ ಒಂದೇ ವಿಭಾಗದಲ್ಲಿ ಬರುತ್ತವೆ. ಯಾಕಂದರೆ ಅವೆಲ್ಲವೂ ಇಬ್ರಿಯ ಭಾಷೆಯ ಪದ್ಯ ಸಾಹಿತ್ಯದಲ್ಲಿ ಬರೆಯಲ್ಪಟ್ಟಿವೆ. ಇವುಗಳಲ್ಲಿ ಮೂರನ್ನು ಅಂದರೆ ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತ ಸೊಲೊಮೋನನು ಬರೆದಿದ್ದಾನೆ. ಜ್ಞಾನೋಕ್ತಿಗಳು ಜ್ಞಾನದ ಕುರಿತಾದ ಪುಸ್ತಕವಾಗಿದೆ. ಪ್ರಸಂಗಿ ಪುಸ್ತಕವು ಅವಿವೇಕತನ ಇಲ್ಲವೇ ವ್ಯರ್ಥತ್ವದ ಕುರಿತಾಗಿದೆ. ಪರಮಗೀತವು ಪ್ರೇಮದ ಕವಿತೆಯಾಗಿದೆ. ಪ್ರಿಯರೇ, ಜ್ಞಾನ ಹಾಗೂ ಅವಿವೇಕತನಗಳ ನಡುವಿನ ಸಂತಸದ ಅನುಭವ ಪ್ರೇಮವಾಗಿದೆ. ಈ ಮೂರೂ ವಿಷಯಗಳಲ್ಲೂ ಸೊಲೊಮೋನನು ಪರಿಣಿತನೇ ಆಗಿದ್ದನು. ಸತ್ಯವೇದವು ಅವನ ಕುರಿತಾಗಿ ಹೀಗೆ ಹೇಳುತ್ತದೆ: ಅವನ ಜ್ಞಾನೋಕ್ತಿಗಳು 3000, ಗೀತಗಳು 1005. 1ನೇ ಅರಸುಗಳು 4ನೇ ಅಧ್ಯಾಯ 32ನೇ ವಚನದಲ್ಲಿ ಇದನ್ನು ನೋಡುತ್ತೇವೆ. ಅವನು ಬರೆದ 1005 ಕವಿತೆಗಳಲ್ಲಿ ನಮಗೆ ಒಂದು ಮಾತ್ರ ದೊರೆತಿರುತ್ತದೆ. ಜ್ಞಾನೋಕ್ತಿಗಳಲ್ಲಿಯೂ ನಮಗೆ ದೊರಕಿರುವವು ಬಹಳ ಅಲ್ಪವೇ. 1ನೇ ಅರಸು 4ನೇ ಅಧ್ಯಾಯ 33 ಮತ್ತು 34ನೇ ವಚನ ಹೀಗೆ ಹೇಳುತ್ತದೆ: ಅವನು ಲೆಬನೋನಿನ ದೇವದಾರು ವೃಕ್ಷ ಮೊದಲುಗೊಂಡು ಗೋಡೆಯಲ್ಲಿ ಬೆಳೆಯುವ ಇಸೋಪ್ ಗಿಡದವರೆಗಿರುವ ಎಲ್ಲ ವನಸ್ಪತಿಗಳನ್ನು, ಎಲ್ಲ ಪಶುಪಕ್ಷಿ ಜಲಜಂತುಗಳು ಕ್ರಿಮಿಕೀಟಗಳನ್ನು ಕುರಿತು ಪ್ರಸ್ತಾಪಿಸಿದನು. ಎಲ್ಲ ಜನಾಂಗಗಳಲ್ಲಿಯೂ ಸೊಲೊಮೋನನ ಜ್ಞಾನ ವಿಶೇಷವನ್ನು ಕುರಿತು ಕೇಳಿದ ಭೂಪಾಲರಲ್ಲಿಯೂ ಅನೇಕರು ಅವನ ಜ್ಞಾನವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಬಂದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಜ್ಞಾನೋಕ್ತಿಗಳು ಪುಸ್ತಕದಲ್ಲಿ ನಾವು ಸೊಲೊಮೋನನ ಜ್ಞಾನದ ಕುರಿತು ಓದುತ್ತೇವೆ. ನಿರ್ದಿಷ್ಟ ಸತ್ಯಾಂಶವೊಂದನ್ನು ಹರಿತವಾಗಿ ಬಲಯುತವಾಗಿ ಹೇಳುವುದನ್ನೇ ಜ್ಞಾನೋಕ್ತಿಗಳು ಎಂದು ಕರೆಯುತ್ತೇವೆ. ದೀರ್ಘ ಅನುಭವದ ಫಲವಾಗಿ ಮೂಡಿಬಂದ ಚಿಕ್ಕ ಚಿಕ್ಕ ವಾಕ್ಯಗಳೇ ಜ್ಞಾನೋಕ್ತಿಗಳಾಗಿವೆ. ಸತ್ಯಾಂಶವೊಂದನ್ನು ನೆನಪಿಡಲು
ಸುಲಭವಾಗುವ ಅನುಭವದಿಂದ ಬಂದ ತತ್ವದ ಆಧಾರದಲ್ಲಿ ನಮ್ಮ ನಡತೆಗೆ ಮೂಲ ಸೂತ್ರವಾಗಿ ತಿಳಿಯಪಡಿಸುವುದೇ ಜ್ಞಾನೋಕ್ತಿಯಾಗಿದೆ. ಜ್ಞಾನೋಕ್ತಿಯನ್ನು ವಾಕ್ಯದ ಪ್ರಕಾರದ ವಾಕ್ಯ, ಸಾರ್ವತ್ರಿಕ ನಿಯಮ, ಹಳೇ ಮಾತು, ಹಳೆಯ ಗರಗಸ, ಮೂಲ ವಿಚಾರ, ಚಾಟೋಕ್ತಿ ಎಂದು ಕರೆಯುತ್ತಾರೆ. ಪ್ರಿಯರೇ, ಈ ಗ್ರಂಥದ ಮುಖ್ಯ ವಚನವು ಮೊದಲ ಅಧ್ಯಾಯದಲ್ಲೇ ಇದೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೋ ಜ್ಞಾನವನ್ನೂ ಶಿಕ್ಷೆಯನ್ನು ಅಸಡ್ಡೆ ಮಾಡುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಜ್ಞಾನೋಕ್ತಿಗಳು ಹುಟ್ಟಿದ್ದು ಪೂರ್ವ ಹಾಗೂ ಪುರಾತನ ದೇಶಗಳಲ್ಲಿಯೇ. ಒಂದು ವೇಳೆ ಸೊಲೊಮೋನನು ಅವುಗಳನ್ನು ಅನೇಕ ಮೂಲಗಳಿಂದ ಸಂಗ್ರಹಿಸಿರಬಹುದು. ಅವನು ಅನೇಕವನ್ನು ತಾನೇ ಬರೆದಿದ್ದರೂ ಹೆಚ್ಚಿನದರ ಸಂಪಾದಕನಾಗಿರಲೂಬಹುದು. ಅಂದರೆ ಸೊಲೊಮೋನನದಾಗಿರುವ ಹಾಗೂ ಇತರರಿಂದ ಬಂದಿರುವ ಪ್ರೇರಿತ ಜ್ಞಾನೋಕ್ತಿಗಳ ಸಂಗ್ರಹ ಇದಾಗಿದ್ದು, ನಾವು ಮುಂದಕ್ಕೆ ನೋಡುವಂತೆ ದೇವರು ಇದಕ್ಕೆ ತನ್ನ ಮುದ್ರೆಯನ್ನು ಹಾಕಿದ್ದಾನೆ. ಪ್ರಿಯರೇ, ಈ ಪುಸ್ತಕದಲ್ಲಿ ದ್ವಿತೀಯ ವಿಭಕ್ತಿಯಿಂದ ತೃತೀಯ ವಿಭಕ್ತಿಗೆ ಸರ್ವನಾಮ ಬದಲಾಗಿದೆ ಎಂದು ಡಾಕ್ಟರ್ ಥರ್ಟಲ್ ಹಾಗೂ ಇತರ ಸತ್ಯವೇದ ಪಂಡಿತರು ತಿಳಿಸಿರುತ್ತಾರೆ. ಆದ್ದರಿಂದ ದ್ವಿತೀಯ ವಿಭಕ್ತಿಗಳಿರುವವುಗಳು ಸೊಲೊಮೋನನಿಗೆ ಅವನ ಅಧ್ಯಾಪಕರು ಕಲಿಸಿದ್ದು, ತೃತೀಯ ವಿಭಕ್ತಿಯುಗಳು ಸೊಲೊಮೋನನ ಸ್ವಂತ ರಚನೆಯೆಂದು ಅವರು ಅಭಿಪ್ರಾಯಪಡುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಈ ಜ್ಞಾನೋಕ್ತಿಗಳ ಪುಸ್ತಕಕ್ಕೂ ಇತರ ಬರಹಗಳಲ್ಲಿನ ಜ್ಞಾನವಾಕ್ಯಗಳಿಗೂ ವ್ಯತ್ಯಾಸವಿರುತ್ತದೆ. ಗ್ರೀಕರು, ಅದರಲ್ಲೂ ಜ್ಞಾನಿಗಳಾದವರು, ಇಂತಹ ಜ್ಞಾನೋಕ್ತಿಗಳನ್ನು ರಚಿಸುವುದರಲ್ಲಿ ಪರಿಣಿತರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ದೈವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ನಾನು ಕಾಲೇಜಿನಲ್ಲಿ ಕಲಿಯುವಾಗ ಗ್ರೀಕ್ ಭಾಷೆಯನ್ನು ಮುಖ್ಯವಾಗಿ ಕಲಿಯಬೇಕಾಗಿತ್ತು. ನನ್ನ ತರಬೇತಿ ಅವಧಿಯಲ್ಲಿ ಆಕ್ಸ್ಫರ್ಡ್ನ ರೀತಿಯ ಕಲಿಕೆಯಿದ್ದು, ಅದರಲ್ಲಿ ಗ್ರೀಕ್ನ ತುಂಬ ಪುಸ್ತಕಗಳನ್ನೋದಿ ಪ್ರತಿ ಸೋಮವಾರ ನನ್ನ ಅಧ್ಯಾಪಕರಿಗೆ ವರದಿ ಒಪ್ಪಿಸಬೇಕಾಗಿತ್ತು. ಕಾಲೇಜಿನಲ್ಲಿರುವಾಗಲೇ ನಾನು ಇಡೀ ಹೊಸ ಒಡಂಬಡಿಕೆಯನ್ನು ಗ್ರೀಕ್ ಭಾಷೆಯಲ್ಲಿ ಓದಿದ್ದೆ. ಮುಂದೆ ಸೆಮಿನರಿಗೆ ಸೇರಿದಾಗ ಅಲ್ಲಿಯೂ ಇದನ್ನು ಕಲಿಯಬೇಕಾಗಿತ್ತು. ನಾನು ಓದಬೇಕಿದ್ದ ಗ್ರೀಕ್ ಸಾಹಿತ್ಯದಲ್ಲಿ ಗ್ರೀಕ್ ಜ್ಞಾನಿಗಳ ಕವಿತೆಗಳನ್ನು ಓದಬೇಕಾಗಿತ್ತು. ಅವರು ಗ್ರೀಕ್ ಭಾಷೆಯಲ್ಲಿ ನುರಿತವರಾಗಿದ್ದು, ಆ ಭಾಷೆಯನ್ನು ಬಹು ಜಾಣ್ಮೆಯಿಂದ ಉಪಯೋಗಿಸಬಲ್ಲವರಾಗಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಜ್ಞಾನೋಕ್ತಿಗಳು ಪುಸ್ತಕದಲ್ಲಿ ನಾವು ಗಮನಿಸತಕ್ಕ ಕೆಲವು ವಿಶೇಷ ಲಕ್ಷಣಗಳು, ವೈಶಿಷ್ಟ್ಯಗಳೂ ಇರುತ್ತವೆ. ಅವುಗಳಲ್ಲಿ ಒಂದನೆಯದು, ಇದರಲ್ಲಿ ವೈಜ್ಞಾನಿಕವಲ್ಲದ ಇಲ್ಲವೇ ತಪ್ಪಾಗಿರುವ ಯಾವ ವಿಚಾರವೂ ಉಲ್ಲೇಖವಾಗಿರುವುದಿಲ್ಲ. ಜ್ಞಾನೋಕ್ತಿಗಳು 4:23 ಹೀಗಿದೆ: ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಎಂಬುದಾಗಿ. ಪ್ರಿಯರೇ, ಇದೊಂದು ಅದ್ಭುತವಾದ ಮಾತಾಗಿದೆ. ಯಾಕಂದರೆ ಸುಮಾರು 2700 ವರ್ಷಗಳ ಬಳಿಕ ರಕ್ತವು ದೇಹವಿಡೀ ಸಂಚರಿಸುತ್ತದೆಂದು, ಹೃದಯವು ರಕ್ತವನ್ನು ಒತ್ತಿ ಕಳಿಸುವ ಕಾರ್ಯ ಮಾಡುತ್ತದೆಂದು ಹಾರ್ವೆ ಕಂಡುಹಿಡಿದನು. ಆದರೆ ಬಾರ್ನಬನ ಪತ್ರವೆಂಬ ಅಪೋಕ್ರಿಫದ ಪುಸ್ತಕದಲ್ಲಿ ಫಿನಿಕ್ಸ್ ಎಂಬ ಊಹನಾತ್ಮಕ ಪಕ್ಷಿಯ ಕುರಿತಾಗಿ ಹೇಳಿದೆ. ಅದು ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿ ಬಳಿಕ ಪುನಃ ಜೀವವಾಗಿ ಬರುತ್ತದೆಂದು ಬರೆದಿದೆ. ಇಂತಹ ಕಟ್ಟುಕತೆಯು ಜ್ಞಾನೋಕ್ತಿ ಪುಸ್ತಕದಲ್ಲಾಗಲಿ ಸತ್ಯವೇದದ ಯಾವ ಭಾಗದಲ್ಲಾಗಲಿ ಕಂಡುಬರುವುದಿಲ್ಲ. ಪ್ರಿಯರೇ, 100 ಜ್ಞಾನ ವಾಕ್ಯಗಳನ್ನೊಳಗೊಂಡ ಅತಿ ಪುರಾತನ ಪುಸ್ತಕವು ಇದಾಗಿದ್ದರೂ ಅವುಗಳಲ್ಲಿ ಒಂದಾದರೂ ವಿಜ್ಞಾನಕ್ಕೆ ವಿರುದ್ಧವಾಗಿ ಇಂದಿಗೂ ಕಂಡುಬಂದಿಲ್ಲದಿರುವುದು ಆಶ್ಚರ್ಯವೇ ಸರಿ. ಪ್ರಿಯರೇ, ಈ ಸತ್ಯವೇ ಯೋಚನಾ ಶಕ್ತಿಯಿರುವ ಯಾವನಿಗಾದರೂ ಇದೇ ದೈವ ಪ್ರೇರಿತವಾದದ್ದೇ ಎಂದು ಸ್ಥಿರಪಡಿಸುವುದಕ್ಕೆ ಸಾಕಾದದ್ದಾಗಿದೆ. ಎರಡನೇ ವಿಚಾರವನ್ನು ನೋಡುವಾಗ, ಜ್ಞಾನೋಕ್ತಿಗಳಲ್ಲಿ ಉನ್ನತ ಮಟ್ಟದ ನೈತಿಕ ಜೀವನವನ್ನು ತಿಳಿಸಲಾಗಿದೆ. ಇತರ ಬರಹಗಳಲ್ಲಿ ಕಂಡುಬರುವ ಯಾವ ಅನೈತಿಕ ಮಾತುಗಳು ಇದರಲ್ಲಿ ಎಲ್ಲಿಯೂ ಕಂಡುಬರುತ್ತಿಲ್ಲ. ಜಸ್ಟಿನ್ ಮಾರ್ಟರ್ ಎನ್ನುವವರು ಸೊಕ್ರೇಟೀಸನು ಕ್ರಿಸ್ತನಿಗಿಂತ ಮೊದಲೇ ಕ್ರೈಸ್ತನಾಗಿದ್ದವನೆಂದು ಹೇಳಿದ್ದಾರೆ. ಇದು ಖಂಡಿತವಾಗಿ ಅಸಾಧ್ಯವಾದ ಸಂಗತಿಯಾಗಿದೆ. ಪ್ರಿಯರೇ, ಅವನ ಅನುಯಾಯಿಗಳು
ಅವನ ನೀತಿವಂತಿಕೆಯು ಅತ್ಯುನ್ನತ ಮಟ್ಟದೆಂದು ಹೇಳುತ್ತಾರೆ. ಆದರೆ ವೇಶ್ಯೆಯರು ತಮ್ಮ ವೃತ್ತಿಯನ್ನು ಹೇಗೆ ನಡೆಸಬೇಕೆಂದು ಸೊಕ್ರೇಟೀಸನು ಸೂಚನೆಗಳನ್ನು ಕೊಟ್ಟಿದ್ದಾನೆ. ಅವನ ಕುರಿತಾಗಿ ಹೇಳಬಹುದಾದದ್ದು ಅವನು ನೈತಿಕ ವ್ಯಕ್ತಿಯಲ್ಲವೆಂದೇ. ಪ್ರಿಯರೇ, ಮೂರನೇ ವಿಶೇಷ ಲಕ್ಷಣಗಳನ್ನು ನೋಡುವಾಗ ಜ್ಞಾನೋಕ್ತಿಯ ಮಾತುಗಳು ಎಲ್ಲಿಯೂ ಒಂದಕ್ಕೊಂದು ವಿರೋಧವಾದದ್ದಾಗಿರುವುದಿಲ್ಲ. ಆದರೆ ಮಾನವನ ಜ್ಞಾನವಾಕ್ಯಗಳು ಅನೇಕ ವೇಳೆ ಒಂದಕ್ಕೊಂದು ವಿರೋಧವಾಗಿರುತ್ತವೆ. ಉದಾಹರಣೆಗೆ, ಹಾರುವ ಮೊದಲು ಯೋಚಿಸು ಎಂಬ ಮಾತಿನೊಂದಿಗೆ ನಿಧಾನಿಸುವವನು ನಾಶವಾಗುತ್ತಾನೆ ಎಂಬ ಮಾತನ್ನು ಹೋಲಿಸು. ಇಲ್ಲವೇ ಮನುಷ್ಯನು ತಾನು ಕ್ರಯ ಕೊಟ್ಟದ್ದನ್ನೇ ಪಡೆಯುತ್ತಾನೆ ಎಂಬ ಮಾತಿನೊಂದಿಗೆ ಜೀವನದ ಅತ್ಯುತ್ತಮ ವಸ್ತುಗಳು ಉಚಿತವಾಗಿವೆ ಎಂಬ ಮಾತು ಹೋಲಿಸಿರಿ. ಸುಮ್ಮನಾಗಿರುವುದು ಲೇಸು ಎಂಬ ಮಾತಿನೊಂದಿಗೆ ಪ್ರಗತಿಯು ಎಂದೂ ನಿಂತ ನೀರಲ್ಲ ಎಂಬ ಮಾತು, ಉರುಳುವ ಕಲ್ಲಿಗೆ ಪಾಚು ಹಿಡಿಯುವುದಿಲ್ಲ ಎಂಬ ಮಾತಿನೆದುರು ಸುಮ್ಮನೆ ಕೂತ ಕೋಳಿ ಕೊಬ್ಬುವುದಿಲ್ಲ ಎಂಬ ಮಾತು. ಪ್ರಿಯರೇ, ಮಾನವನ ಯೋಚನೆಗಳು ಬದಲಾಗುವುದರಿಂದ ಅವನ ಜ್ಞಾನವಾಕ್ಯಗಳೂ ಕೂಡ ಒಂದಕ್ಕೊಂದು ವಿರುದ್ಧವಾಗಿರುತ್ತವೆ. ಆದರೆ ಜ್ಞಾನೋಕ್ತಿಗಳು ದೇವರಿಂದ ಪ್ರೇರಿತವಾಗಿರುವುಗಳಾದ್ದರಿಂದ ಅವು ಒಂದಕ್ಕೊಂದು ವಿರುದ್ಧವಾಗಿ ಇರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ಪುಸ್ತಕದಲ್ಲಿನ ಜ್ಞಾನವಾಕ್ಯಗಳು ಯಾವ ಪ್ರತ್ಯೇಕ ಕ್ರಮಕ್ಕನುಸಾರವಾಗಿ ಇರುವಂತೆ ಕಾಣದಿದ್ದರೂ ನಾವು ಮುಂದಕ್ಕೆ ಕಾಣುವಂತೆ ಅದು ಒಂದು ಕಥೆಯನ್ನು ಹೇಳುವಂತಿದೆ. ಒಬ್ಬ ಯೌವನಸ್ಥನು ತನ್ನ ಜೀವಿತ ಯಾತ್ರೆಯನ್ನು ಪ್ರಾರಂಭಿಸುವಂತೆ ಇದು ಕಾಣುತ್ತದೆ. ಅವನಿಗೆ ತನ್ನ ಜೀವಿತದ ಮೊದಲ ಪಾಠ ಜ್ಞಾನೋಕ್ತಿಗಳು 1:7 ಕೊಡಲ್ಪಡುತ್ತದೆ. ಈ ವಚನ ಇಡೀ ಪುಸ್ತಕದ ಮುಖ್ಯ ವಾಕ್ಯವಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಜ್ಞಾನೋಕ್ತಿಗಳು ಪುಸ್ತಕದಲ್ಲಿ ಕೊಟ್ಟ ಬುದ್ಧಿವಾದವು ಎಲ್ಲ ಯುಗಗಳಿಗೂ ಅನ್ವಯಿಸುವುಗಳಾಗಿವೆ. ಒಬ್ಬನು ಹಳೆ ಒಡಂಬಡಿಕೆ ಕಾಲದಲ್ಲಿರಲಿ, ಹೊಸ ಒಡಂಬಡಿಕೆ ಕಾಲದಲ್ಲಿರಲಿ, ಹಳೆ ಯೆರೂಸಲೇಮಿನಲ್ಲಿರಲಿ, ಹೊಸ ಯೆರೂಸಲೇಮಿನಲ್ಲಿರಲಿ, ಇದರ ಸತ್ಯಗಳು ಯಾವಾಗಲೂ ಸತ್ಯವಾಗಿಯೇ ಇರುತ್ತವೆ. ಅದು ಎಲ್ಲರಿಗೂ ಒಳ್ಳೆಯ ಪುಸ್ತಕವೇ ಆಗಿರುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದರಲ್ಲಿ ಸುವಾರ್ತೆಯ ಸಂಗತಿಯೇನೂ ಇರುವುದಿಲ್ಲ ಎಂಬುದಾಗಿ ಯಾರಾದರೂ ಆಕ್ಷೇಪಿಸಬಹುದು. ಆದರೆ ಸ್ವಲ್ಪ ಯೋಚಿಸಿರಿ. ಈ ಪುಸ್ತಕದಲ್ಲಿ ಯಾರ ಜ್ಞಾನವು ತಿಳಿಸಲ್ಪಟ್ಟಿದೆಯೋ ಆ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಈ ಪುಸ್ತಕವು ಅರ್ಥವಿಲ್ಲದ, ಒಂದಕ್ಕೊಂದು ಸಂಬಂಧವಿಲ್ಲದ ಮಾತುಗಳ ಜೋಡಣೆಯಾಗಿರುವುದಿಲ್ಲ. ಇಲ್ಲವೇ ಅದು ಅರ್ಥಹೀನ ಸಂಗತಿಗಳ ಕುರಿತಾಗಿ ಹೇಳಲ್ಪಟ್ಟಿರುವ ಮಾತೂ ಅಲ್ಲ. ಅದು ಸರಿಯಾದ ಅರ್ಥವನ್ನು ಕೊಡುವ ಪುಸ್ತಕವಾಗಿದ್ದು ಕ್ರಮಬದ್ಧವಾಗಿ ನಿರೂಪಿಸಲ್ಪಟ್ಟದ್ದಾಗಿರುತ್ತದೆ. ಸೊಲೊಮೋನನು ತನ್ನ ಬೋಧನೆಯ ಕುರಿತಾಗಿ ತಾನೇ ಈ ರೀತಿ ಹೇಳುತ್ತಿದ್ದಾನೆ. ಪ್ರಸಂಗಿ 12:9 ಹೀಗೆ ಬರೆದಿದೆ, ಮತ್ತು ಪ್ರಸಂಗಿಯು ಜ್ಞಾನಿಯಾಗಿದ್ದಲ್ಲದೆ ಜನರಿಗೆ ತಿಳುವಳಿಕೆಯನ್ನು ಬೋಧಿಸುತ್ತಾ ಬಂದನು. ಅನೇಕನೇಕ ಜ್ಞಾನೋಕ್ತಿಗಳನ್ನು ಧ್ಯಾನಿಸಿ ಪರೀಕ್ಷಿಸಿ ಕ್ರಮಪಡಿಸಿದನು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ಈ ಪುಸ್ತಕವು ನಿನಗೆ ಅದ್ಭುತವಾದ ಅನುಭವ ಕೊಡುವುದಕ್ಕೆ ಇನ್ನೂ ಒಂದು ಅಂಶ ಇರುತ್ತದೆ. ಇದರಲ್ಲಿ ಸತ್ಯವೇದ ಅನೇಕ ವ್ಯಕ್ತಿಗಳ ಗುಣಲಕ್ಷಣಗಳು ನಮಗೆ ಕಾಣಸಿಗುತ್ತವೆ. ಕೆಲವನ್ನು ನಾನು ಅಧ್ಯಯನದ ಸಮಯದಲ್ಲಿ ತಿಳಿಸಲಿಕ್ಕಿದ್ದೇನೆ. ಇತರ ವ್ಯಕ್ತಿಗಳ ಕುರಿತಾಗಿ ನೀನು ಕಂಡುಕೊಳ್ಳಬಹುದು. ಅಲ್ಲದೆ ನಿನಗೆ ಪರಿಚಿತರಾದ ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ವಯಿಸುವ ಒಂದು ಜ್ಞಾನೋಕ್ತಿ ನಿನಗೆ ಕಾಣಸಿಗಬಹುದು. ಆದರೆ ಅದರ ಕುರಿತಾಗಿ ನೇರವಾಗಿ ಅಂಥವರೊಡನೆ ಹೋಲಿಸಿ ಹೇಳಿಬಿಡಬೇಡ. ನಮ್ಮಲ್ಲಿನ ಪ್ರತಿಯೊಬ್ಬರಿಗೂ ಅನ್ವಯಿಸುವ ಜ್ಞಾನವಾಕ್ಯವೊಂದು ನಮಗೆ ಖಂಡಿತವಾಗಿ ಕಂಡುಬರುತ್ತದೆ. ಅದನ್ನು ಈ ಪುಸ್ತಕದಲ್ಲಿ ಕಾಣುತ್ತಾ ಹೋಗುವುದು ನಮಗೆ ಆಸಕ್ತಿಯನ್ನುಂಟು ಮಾಡಬಹುದು. ಪ್ರೀತಿಯುಳ್ಳ ದೇವಜನರೇ, ಈ ಪುಸ್ತಕದ ಸಾಹಿತ್ಯಿಕ ರಚನೆಯ ಕುರಿತಾಗಿ ಡಾಕ್ಟರ್ AC ಗೆಬೆಲಿನ್ ಎಂಬವರು ಉಪಯುಕ್ತವಾದ ವಿಂಗಡಣೆಯನ್ನು ಕೊಟ್ಟಿರುತ್ತಾರೆ. ಈ ಜ್ಞಾನೋಕ್ತಿಗಳು ದ್ವಿರುಕ್ತಿ, ಅಂದರೆ 2 ಹೇಳಿಕೆ ಒಟ್ಟಿಗೆಯ ರೂಪದಲ್ಲಿ ಬರೆದಿರುತ್ತದೆ. ಈ ದ್ವಿರುಕ್ತಿಗಳ 2 ಭಾಗಗಳು ಒಂದಕ್ಕೊಂದು ಸಮಾನಾಂತರ ಹೇಳಿಕೆಗಳಾಗಿ ಜೋಡಣೆಯಾಗಿರುತ್ತದೆ. ಇದು ಇಬ್ರಿಯ ಕವಿತೆಯ ರೀತಿಯಾಗಿದೆ. ಇಬ್ರಿಯ ಕಾವ್ಯದಲ್ಲಿ ಪ್ರಾಸವಾಗಲಿ ಗಣಕ್ರಮವಾಗಲಿ ಇಲ್ಲ. ಅದರಲ್ಲಿ ವಿಚಾರಗಳು ಸಮಾನಾಂತರವಾಗಿ ಹೇಳಲ್ಪಡುತ್ತವೆ ಅಷ್ಟೇ. ಪ್ರಿಯರೇ, 3 ವಿಧದ ಸಮಾನಾಂತರ ರಚನೆಗಳು ಇಲ್ಲಿವೆ. ಅವುಗಳಲ್ಲಿ ಮೊದಲನೆಯದು ಸಮನಾರ್ಥಕ ಸಮಾಂತರ ಹೇಳಿಕೆ,
ಅಂದರೆ ಇದರಲ್ಲಿ ಎರಡನೇ ಹೇಳಿಕೆಯು ಮೊದಲನೇ ಹೇಳಿಕೆಯಲ್ಲಿ ಹೇಳಿದ್ದನ್ನೇ ಪುನರುಚ್ಚರಿಸುತ್ತದೆ. ಒಂದೇ ರೀತಿಯ ವಿಚಾರವನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿರುತ್ತದೆ. ಉದಾಹರಣೆಗೆ ಜ್ಞಾನೋಕ್ತಿ 19:29 ಹೀಗೆ ಹೇಳಿದೆ: ಧರ್ಮನಿಂದಕರಿಗೆ ದಂಡನೆಯ ತೀರ್ಪು ಸಿದ್ಧ, ಮೂಢರ ಬೆನ್ನಿಗೆ ಪೆಟ್ಟು ಖಂಡಿತ ಎಂಬುದಾಗಿ. ಎರಡನೆಯದಾಗಿ ವಿರೋಧಾಭಾಸದ ಸಮಾಂತರ ಹೇಳಿಕೆ, ಅಂದರೆ ಮೊದಲ ವಾಕ್ಯದಲ್ಲಿ ಹೇಳಲ್ಪಟ್ಟ ಸತ್ಯವನ್ನು ಎರಡನೇ ಭಾಗದಲ್ಲಿ ವಿರೋಧಾತ್ಮಕ ಹೇಳಿಕೆಯ ಮೂಲಕ ಇನ್ನೂ ಒತ್ತಿ ಹೇಳಲಾಗಿದೆ. ಉದಾಹರಣೆಗಾಗಿ ಜ್ಞಾನೋಕ್ತಿಗಳು 13:9 ಹೀಗೆ ಹೇಳುತ್ತದೆ: ಶಿಷ್ಟರ ಬೆಳಕು ಬೆಳಗುವುದು, ದುಷ್ಟರ ದೀಪವು ಆರುವುದು ಎಂಬುದಾಗಿ. ಪ್ರಿಯರೇ, ಎರಡನೇ ಭಾಗದಲ್ಲಿ ಮೊದಲಿನದರ ಸತ್ಯವನ್ನೇ ಹೇಳಿದರೂ ಅದನ್ನು ವಿರೋಧಾತ್ಮಕ ರೀತಿಯಲ್ಲಿ ಹೇಳಿರುವುದನ್ನು ಗಮನಿಸಬಹುದು. ಮೂರನೇದಾಗಿ ಸಂಯೋಜಿತ ಸಮಾಂತರ ಹೇಳಿಕೆ, ಅಂದರೆ ಮೊದಲನೇ ಮಾತಿನ ಅಂಶವನ್ನು ಎರಡನೇ ಮಾತಿನಲ್ಲಿ ಮುಂದರಿಸಿ ವಿವರಿಸಲಾಗಿರುತ್ತದೆ. ಉದಾಹರಣೆಗೆ ಜ್ಞಾನೋಕ್ತಿಗಳು 20:2 ಹೀಗೆ ಹೇಳುತ್ತದೆ: ರಾಜನು ಗರ್ಜಿಸುವ ಸಿಂಹದಂತೆ ಭಯಂಕರನು, ಅವನನ್ನು ಕೆಣಕುವವನು ತನಗೇ ಕೇಡು ಮಾಡಿಕೊಳ್ಳುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಜ್ಞಾನೋಕ್ತಿಗಳು ಪುಸ್ತಕದ ರೂಪುರೇಖೆಯನ್ನು ನೋಡೋಣ. ಅದರಲ್ಲಿ ಮೊದಲನೆಯದು ಜ್ಞಾನ ಹಾಗೂ ಮೂರ್ಖತನಗಳ ಹೋಲಿಕೆ, ಅಧ್ಯಾಯ 1-9. ಎರಡನೆಯದು ಸೊಲೊಮೋನನ ಜ್ಞಾನೋಕ್ತಿಗಳು, ಅಧ್ಯಾಯ 10-24. ಅವನೇ ಬರೆದು ಕ್ರಮಗೊಳಿಸಿದವುಗಳು. ಮೂರನೆಯದಾಗಿ ಸೊಲೊಮೋನನ ಇತರ ಜ್ಞಾನೋಕ್ತಿಗಳು, ಅಧ್ಯಾಯ 25-29. ಹಿಜ್ಕೀಯನ ಲೇಖಕರಿಂದ ಕ್ರಮಗೊಳಿಸಲ್ಪಟ್ಟವುಗಳು. ನಾಲ್ಕನೆಯ ರೂಪುರೇಖೆಯ ಬಗ್ಗೆ ನೋಡುವಾಗ ಅಪರಿಚಿತನಾದ ಆಗೂರನ ದೈವೋಕ್ತಿಗಳು, 30ನೇ ಅಧ್ಯಾಯ. ಮತ್ತು ಐದನೇದಾಗಿ ಲೆಮುವೇಲನಿಗೆ ಅವನ ತಾಯಿ ಉಪದೇಶಿಸಿದ ಜ್ಞಾನೋಕ್ತಿಗಳು, 31ನೇ ಅಧ್ಯಾಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಜ್ಞಾನೋಕ್ತಿಗಳು ಪುಸ್ತಕದ ರೂಪುರೇಖೆಯನ್ನು ಮತ್ತು ಅದರ ಪೀಠಿಕೆಯನ್ನು ನಾವು ಅಧ್ಯಯನ ಮಾಡಿದ್ದೇವೆ. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ಬಹು ಅಮೂಲ್ಯವಾದ ಸತ್ಯವನ್ನು ನಮಗೆ ತಿಳಿಯಪಡಿಸಿದ್ದಾನೆ. ಇದನ್ನು ತಿಳಿದವರಾಗಿದ್ದುಕೊಂಡು ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೈವಿಕ ಜ್ಞಾನದಿಂದ ತುಂಬಿದವರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಜ್ಞಾನೋಕ್ತಿಗಳು ಧ್ಯಾನದ ಕುರಿತಾದ ಪುಸ್ತಕವಾಗಿದೆ. ನಿರ್ದಿಷ್ಟ ಸತ್ಯಾಂಶವನ್ನು ಹರಿತವಾಗಿ ಬಲಯುತವಾಗಿ ಹೇಳುವುದನ್ನೇ ಜ್ಞಾನೋಕ್ತಿಗಳು ಎನ್ನಲಾಗುತ್ತದೆ. ಈ ಪುಸ್ತಕದಲ್ಲಿ ಪ್ರತಿಯೊಬ್ಬರಿಗೂ ಅನ್ವಯಿಸುವ ಜ್ಞಾನವಾಕ್ಯವು ಖಂಡಿತವಾಗಿ ಕಂಡುಬರುತ್ತದೆ. ಕರ್ತನಾದ ಯೇಸು ಕ್ರಿಸ್ತನೇ ಜ್ಞಾನನಿಧಿ ಸಂಪನ್ನನಾಗಿದ್ದಾನೆ. ಆದುದರಿಂದ ದೈವಿಕ ಜ್ಞಾನವನ್ನು ಹೊಂದಿದವರಾಗಿ ನಿರೀಕ್ಷೆಯ ಜೀವಿತದಲ್ಲಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳು ನಿಮಗೆ ಆತ್ಮಿಕ ಸತ್ಯವನ್ನು ತಿಳಿಸಿ ಬಲಪಡಿಸುತ್ತಿರುವಾಗ ಇತರರು ಈ ಸತ್ಯವನ್ನು ಅರಿತುಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ 9845616412 ಈ ಮೊಬೈಲ್ ಸಂಖ್ಯೆಗೆ ಇಂದೇ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.